ನೋಡಿ ಇಲ್ಲೊಂದು ಬಟ್ಲು ಇಟ್ಕೊಂಡು ಡ್ಯೂಟಿ ಪದೇ ಪದೇ ಫೋನ್ ಮಾಡಬೇಡ ಅಂತ. ಓಟಿಂದ ನಾನು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಿಗೆ ಹಿಂಗೆ ಹಾಕಿದ್ದಾರೆ, ಬಟ್ ನಾನು ರೈಟ್ ಹ್ಯಾಂಡ್ ಬಂದಿರೋದು ಚೆನ್ನಾಗಿತ್ತು. ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗೈತೆ ನೋಡಿ ಗೈಸ್. ನಾನು ನೋಟ್ ಆಗಿದೆ. ಹಾಯ್ ಹಲೋ ನಮಸ್ಕಾರ ಎಲ್ಲಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು April 26th. ದಿಸ್ ಇಸ್ ಅ ಸ್ಪೆಷಲ್ ಡೇ. ಯಾಕೆ ಅಂದರೆ ನಮ್ಮ ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇದೆ. ಸೊ ನಾವು ಹೊರಡ್ತಾ ಇದ್ದೀವಿ ಎಲೆಕ್ಷನ್ಗೆ ಓಟ್ ಹಾಕೋಕ್ಕೆ. ನೀವು ಓಟ್ ಹಾಕಿ ಗೈಸ್. ನಾನು ಏನಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಅಂತಂದರೆ ಓಟ್ ಹಾಕೋಕ್ಕೆ ಗೈಸ್. ಓಟ್ ಹಾಕೋಕ್ಕೆ ದುರ್ಗದವರೆಗೂ ಅಂದರೆ ಸೌತ್ ಇಂಡಿಯಾದು ಒಂದು ಸಲ ಮಾಡ್ತಾರೆ ಎಲೆಕ್ಷನ್ಸ್, ಸೌತ್ ಕರ್ನಾಟಕದ ಒಂದ್ಸಲಿ ಮಾಡ್ತಾರೆ, ನಾರ್ತ್ ಕರ್ನಾಟಕದ ಒಂದ್ಸಲಿ ಮಾಡ್ತಾರೆ. ಎಲ್ಲರೂ 18 ವರ್ಷ ಮೇಲ್ಪಟ್ಟಿರೋರೆಲ್ಲರೂ ನಿಮ್ಮ ಮತದಾನವನ್ನು ಮಾಡಿ. ಕರ್ನಾಟಕ ನಾರ್ತ್ ಕರ್ನಾಟಕ ಒಂದ್ಸತಿ ಮಾಡ್ತಾರೆ. ಹೌದು, 2 ಸಲ ಮಾಡ್ತಿರೋದು. ಸೌತ್ ಕರ್ನಾಟಕನ 26th ಅಂದರೆ ನಾಳೆ ಮಾಡ್ತಾರೆ, ಮತ್ತೆ ನಾರ್ತ್ ಕರ್ನಾಟಕದವ್ರಿಗೆ May 7th ಮಾಡ್ತಾರೆ. ನಮಗೆಲ್ಲ 26th April ಮಾಡ್ತಾ ಇದ್ದಾರೆ. ಅದು ಇವ್ರಿಗೆಲ್ಲ ಗೊತ್ತಿಲ್ಲ ಗೈಸ್, ಇವರೆಲ್ಲ ಅನ್ಎಜುಕೇಟೆಡ್ ಪೀಪಲ್ಸ್. ಎಲ್ಲರೂ ನಿಮ್ಮ ಮತದಾನ ಮಾಡಿ, ಅದು ನಮ್ಮ ಹಕ್ಕು ಅಲ್ವಾ. MP ಎಲೆಕ್ಷನ್ಸ್ಗೆ ವೋಟ್ ಮಾಡಿ. ನೀವು ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳೋಕ್ಕಾಗಲ್ಲ. ಇಟ್ ಶುಡ್ ಬಿ ಅ ಸೀಕ್ರೆಟ್ ಆ್ಯಂಡ್ ಇಟ್ ಮಸ್ಟ್ ಬಿ ಅ ಸೀಕ್ರೆಟ್. ಅಷ್ಟೇ, ಸೀಕ್ರೆಟ್ ಆಗಿಡಿ. ನಾನು ನಾಳೆ, ಇವಾಗ ನೈಟ್ ಆಗಿದೆ, ನೈಟ್ 11:30 ಆಗಿದೆ. ನಾಳೆ ಬೆಳಗ್ಗೆ ಎಷ್ಟು ತಗುತ್ತೋ ಗೊತ್ತಿಲ್ಲ. ಮೇ ಬಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಹೋಗಿ ಓಟ್ ಹಾಕ್ತೀನಿ ಅನ್ಸುತ್ತೆ. ನೋಡಿ, ಈ ಕೈಗೆ ಹಾಕ್ತಾರೋ ಅಥವಾ ಲೆಫ್ಟ್ ಹ್ಯಾಂಡ್ಗೆ ಹಾಕ್ತಾರೋ ಗೊತ್ತಿಲ್ಲ. ಅಲ್ಲಿ ಶೋ ಯು. ನೋಡಿ, ಹಾಕ್ಸ್ಕೊಂಡಿಲ್ಲ. ನಾಳೆ ಇದಕ್ಕೆ ಬ್ಲೂ ಕಲರ್ ಒಂದು ಮಾರ್ಕ್ ಬಂದಿರುತ್ತೆ. ಈಗ ರೈಟ್ ಹ್ಯಾಂಡ್ಗೆ ಅಥವಾ ಲೆಫ್ಟ್ ಹ್ಯಾಂಡ್ಗೆ ಒಂದು ಮಾರ್ಕ್ ಬಂದಿರುತ್ತೆ. ಓಕೆ ಆಯ್ತು, ಗುಡ್ ನೈಟ್. ಬೆಳಗ್ಗೆ ಮೀಟ್ ಮಾಡೋಣ. ಗೆದ್ರು RCB ಅವ್ರ ಕೊನೆಗೂ. Now, the boys have been going really well. It's T20 cricket. You're not going to win every game, so I think you double down on what's got us the victories in the past few games. Don't dwell on this one too much. Is there anything inside you that ever questions the high risk, high reward approach with the bat? I think it's our strongest suit, to be honest. ನೋಡಿ ಗೈಸ್, 6:45 ನಮ್ಮಮ್ಮ ರೆಡಿಯಾಗಿದ್ದಾರೆ. ಯಾಕೆಂದರೆ ಅವರಿಗೆ ಡ್ಯೂಟಿ ಇದೆ. ಸೊ ಇವಾಗ ಓಟ್ ಹಾಕ್ತಿದ್ದೀವಿ. ಆ್ಯಂಡ್ ಮೋರ್ ಬೇಗ ಹಾಕ್ಬಿಟ್ರೆ ನಮಗೂ ಅಷ್ಟೇ ಕ್ಯೂ ಇರಲ್ಲ ಅಂತ ನಾನು ಹೋಗ್ತಾ ಇದ್ದೀನಿ. ನಾನು ಓಟ್ ಹಾಕಿ ಬರ್ತೀನಿ, ನೀವು ಓಟ್ ಹಾಕಿ. 625 ಎಲೆಕ್ಷನ್ ಬುಧವಾರ ಸಿಗ್ತೀವಿ. ನೋಡಿ ಗೈಸ್, ನಮ್ಮ ಎಲೆಕ್ಷನ್ ಬೂತು. ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗೈತೆ. ಊಟಕ್ಕೆ ಬರೋಣ ನಡೀರಿ. ನೋಡಿ ಗೈಸ್, ನಾನು ಊಟ ಆಗಿದೆ. ಇವಾಗ ಟೈಮ್ 7:30 ಅಬೌಟ್ ಇಟ್. ಫೈನಲಿ ನಮ್ಮಮ್ಮ ಡ್ಯೂಟಿ ಹೋಗಿದ್ದಾರೆ. ಸೊ ನಾನು ಇವತ್ತು ಅವಲಕ್ಕಿ ಮಾಡ್ತಾಯಿದ್ದೀನಿ ಪ್ಲೀಸ್. ನೋಡಿ, ಅವಲಕ್ಕಿಗೆ ಏನೇನು ಬೇಕು. ನಾನು ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿಲ್ಲ ಅಂದರೆ ನಿಮ್ಮನ್ನು ಹಾಕ್ಬೋದು. ಟೊಮೆಟೊ ಒಂದು 4, ನಮ್ಮ ಮನೆಯಲ್ಲಿ ತುಂಬ ಮೆಣಸಿನ್ಕಾಯಿ ಹಾಕಿದ್ರು ಖಾರ ಇರೋಲ್ಲ, ಖಾರಲೆಸ್ ಮೆಣಸಿನ್ಕಾಯಿ ತರೋದು. ಒಂದು 6 ಹಾಕಿದ್ರು ಓಕೆ. ನಾನು ಒಂದೇ ಒಂದು ಟೊಮ್ಯಾಟೊ ಹಾಕ್ತೀನಿ. ಆ್ಯಂಡ್ 2 ಈರುಳ್ಳಿ. ಆ್ಯಕ್ಚುಲಿ ಒಂದೇ ಹಾಕಬೇಕು. ಒಂದು ಪುಟಾಣಿದು, ಇನ್ನೊಂದು ದೊಡ್ಡದು. ನಡೀರಿ ಗೈಸ್. ಯಾಕೆ ಜನರೇ, ಎಲ್ಲ ಜನರು ಓಟ್ ಹಾಕಿ. ನೋಡಿ, ನಾನು ಓಟ್ ಹಾಕಿದೆ. ಮಾಡಲ
ಓಟಿಂಗ್ ಈಸ್ ಮಸ್ಟ್. ತಿಂಡಿ ಹೇಗೆ ಇಂಪಾರ್ಟೆಂಟು, ಊಟ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಎಲ್ಲರೂ ಊಟಕ್ಕೆ ಈ ಪೇರೆಂಟ್ಸು ಕೆಲ್ಸಕ್ಕೆ ಹೋಗ್ತಾರಲ್ಲ ಗೈಸ್, ಅವ್ರ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಇಂಡಿಪೆಂಡೆಂಟ್ ಆಗಿರ್ತಾರೆ. ನಾನು ಅಷ್ಟೇ ಚಿಕ್ಕ ವಯಸ್ಸಿಂದ ಫುಲ್ ಇಂಡಿಪೆಂಡೆಂಟ್. ಅಂದರೆ ಅಡುಗೆ ಮಾಡ್ಕೊಡೋದಾಗಲಿ ಇದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಇಂಡಿಪೆಂಡೆಂಟ್ ಆಗೇ ಇರಬೇಕು. ಹಾಗೂ ಪೇರೆಂಟ್ಸ್ ಬೇಕು ಅನ್ನೋವಂಥದ್ದು ನಮಗೆ ಜಾಸ್ತಿ ಅಷ್ಟು ಇರಲ್ಲ. ಯಾಕೆ ಅಂತಂದರೆ ಇವಾಗ ನೋಡಿ, ಇವಾಗ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ಹಾಗೆ ನಾನು ಮೊನ್ನೆ ಊರಿಗೆ ಬಂದಾಗ SLC ಡ್ಯೂಟಿಗೆ ಹೋಗಿದ್ರು. ಅದೇ ಥರ ಅವ್ರ ಡ್ಯೂಟಿ ಇದ್ದಾಗ ನಾವು ಅವರು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾಳೆ ಮಾಡಿದ್ದು ಅನ್ಸುತ್ತಾನೆ ಹೇಳ್ತಾರೆ. ಆ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡುವೆ ನೋಡಿ. ಅವಲಕ್ಕಿಗೆಲ್ಲ ನಾನು ಹಚ್ಕೊಂಡಿದ್ದೀನಿ. ಜನರೇ ಊಟ ಆಯ್ತಾ ಜನರೇ? ನೈಸ್. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂದರೆ ನಮ್ಮಮ್ಮ ಲೇಟಾಗಿ ಬರ್ತಿದ್ರಲ್ಲ ಕೆಲವೊಂದ್ಸಲಿ, ಅವಾಗ ಒಂದು ನಿಮಿಷ. ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಹ್ಯಾಪಿ ಬರ್ತ್ಡೇ ಇತ್ತು, ಹಾಗೂ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಹ್ಯಾಪಿ ಬರ್ತ್ಡೇ ಇತ್ತು. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಈಸ್ ಒನ್ ಆಫ್ ದ ಗುಡ್ ಆ್ಯಕ್ಟರ್, ಬೆಸ್ಟ್ ಆ್ಯಕ್ಟರ್. ನಾನು ನೋಡೋದ್ರ ಪ್ರಕಾರ ಯಾವುದೇ ಪಾತ್ರ ಕೊಟ್ಟರು ತಿಂದು ಬಿಸಾಕುವಂತಹ ಆ್ಯಕ್ಟಿಂಗ್ ಸ್ಕಿಲ್ಸ್ ಇತ್ತು ಅವರಲ್ಲಿ. ಇಟ್ಸ್ ಇನ್ಬಿಲ್ಟ್ ಆ್ಯಕ್ಚುಲಿ, ಬೈ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಇವಾಗ ತುಂಬ ಕಷ್ಟಪಡ್ತೀವಿ. ಆ ಥರ ಆ್ಯಕ್ಟಿಂಗ್ ಮಾಡೋದು ಹೆವಿ ಕಷ್ಟ. ಯಾವುದೇ ಒಂದು ಕೊಟ್ಟರು ಎಷ್ಟು ನೀಟಾಗಿ ನಿಮಗೆ ಪೌರಾಣಿಕ ಕೊಟ್ಟರೆ ಪೌರಾಣಿಕ, ಫನ್ನಿ ಕೊಟ್ಟರೆ ನನ್ನ ಫೇವ್ರೆಟ್ ಮೂವಿ ಅದ್ರ ಹೆಸರು ನಂಗೆ ಬರ್ತಾ ಇಲ್ಲ, ಬಟ್ ನಾನು ಅದನ್ನ ಎಷ್ಟು ಸಲ ನೋಡ್ಬಿಟ್ಟಿದ್ದೀನೋ. ಮೇ ಬಿ ಬಂಗಾರದ ಪಂಜರ, ಅದನ್ನು ತುಂಬ ಸಲ ನೋಡ್ಬಿಟ್ಟಿದ್ದೀನಿ. ನಂಗೆ ಫುಲ್ ಫೇವ್ರೆಟ್ ಅದು. ಅದರಲ್ಲಿ ಅವ್ರ ಆ್ಯಕ್ಟಿಂಗು ಸಕ್ಕತ್ತಾಗಿದೆ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಫಿಲ್ಮ್ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ನಾವು ಮಾಡೋಣ. ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೀನಿ. ಯಾರ್ಯಾರಿಗೆಲ್ಲ ಅವಲಕ್ಕಿ ಮಾಡೋಕ್ಕೆ ಬರೋಲ್ಲ, ನಂಗೆ ಗೊತ್ತು ಇದನ್ನು ಸ್ಕಿಪ್ ಮಾಡ್ತೀರಾ ಅಂತ. ಒಂದ್ಸಲಿ ಇದೇ ಥರ ಟೊಮೆಟೊ ರೆಸಿಪಿನ ಹೇಳಿದ್ದೆ, ಅದನ್ನು ಎಲ್ಲರೂ ಸ್ಕಿಪ್ ಮಾಡಿದ್ದೀರಾ. ಅಂದರೆ ನನ್ನ ಚಾನಲನ್ನು ನೋಡೋ ಎಲ್ಲರಿಗೂ ಅಡುಗೆ ಬರುತ್ತೆ ಅಂತ ಅರ್ಥ. ವೆರಿ ಗುಡ್. ಆ್ಯಕ್ಚುಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದಲ್ಲ ಒಂದು ರೆಸಿಪಿನ ನಾವು ಕಲ್ತಿರಬೇಕು. ಯಾಕೆ ಅಂತಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಅದಕ್ಕೆ ನಮ್ಮ ಸಾಸಿವೆ ಗೊತ್ತಾಗ್ತಿದ್ದಲ್ಲ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಗೈಸ್, ಎಲ್ಲರೂ ಓಟ್ ಹಾಕಿ. ವೋಟಿಂಗ್ ಈಸ್ ಇಂಪಾರ್ಟೆಂಟ್. ಯಾಕೆ ಅಂದರೆ ದೇಶ ಕಟ್ಟೋದೇ ಈ ನಮ್ಮ ಓಟಿಂದ. ನಾನು ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡಿಗೆ ಹಿಂಗೆ ಹಾಕಿದ್ದಾರೆ, ಬಟ್ ನನ್ನ ರೈಟ್ ಹ್ಯಾಂಡಲ್ಲಿ ಗೊತ್ತು ಬಂದಿರೋದು. ಚೆನ್ನಾಗಿತ್ತು. ಎಲ್ಲರೂ ಓಟ್ ಮಾಡಲೇಬೇಕು. ಜಾಸ್ತಿ ಆಗಿಬಿಟ್ಟಿದೆ ಗೈಸ್ ಮೆಣಸಿನ್ಕಾಯಿ. ಸ್ವಲ್ಪ ಕಮ್ಮಿ ಹಾಕೊಂಡ್ವಾ? ಕಮ್ಮಿ ಹಾಕ್ತೀನಿ. ಏನು ಗೊತ್ತಾ, ಈ ಥರ ಕೈಯಲ್ಲಿ ಹಿಂಗೆ ಹಾಕ್ಬಿಡೋದು. ಕೈ ತೊಳ್ಕೊಳ್ಳಲ್ಲ ನಾನು ಆಮೇಲೆ. ಅಂದರೆ ಈಗ ಇಲ್ಲಿ ಈರುಳ್ಳಿ ಎಲ್ಲ ಹಾಕ್ಬೇಕಿರುತ್ತಲ್ಲ, ಏನು ಮಾಡ್ಬಿಡ್ತೀನಿ ಹಂಗೆ ಇಟ್ಕೊಂಡು ಹಿಂಗೆಲ್ಲ ಕೈಯಲ್ಲೆಲ್ಲ ಉಚ್ಚಾಡಿ ಇವೆಲ್ಲ ಇಟ್ಕೊಂಡ್ಬಿಟ್ಟು ಫುಲ್ಲು ಉರಿ ಥರ ಆಗ್ತಾ ಇರುತ್ತೆ. ನೀವು ಇದ್ದೀರೋ ನನ್ನ ಹತ್ರ ಯಾವಾಗಲೂ ಹಿಂಗೇನೆ. ಮತ್ತು ಇವಾಗ ನಿಮ್ಗೆ ಹೇಳಿದ್ದೀನಿ ಅಂತ ಆದರೆ ನಾನು ನೀಟಾಗಿ ಆಮೇಲೆ ಹ್ಯಾಂಡ್ ವಾಶ್ ಮಾಡ್ತೀನಿ. ಎಷ್ಟು ಸಲ ಗೊತ್ತಾ, ಅದು ಖಾರ ಹೋಗೋದೇ ಇಲ್ಲ. ಸೋಪು ಅಥವಾ ಏನಾದರೂ ಯೂಸ್ ಮಾಡಬೇಕು, ಇಲ್ಲಾಂದರೆ ಖಾರ ಹೋಗೋದೇ ಇಲ್ಲ ಅದ್ರದ್ದು. ಎಷ್ಟೊಂದು ಅಡುಗೆ ಚಾನಲ್ಗಳಿದೆ, ನಂಗೆ ಗೊತ್ತು ಇದೆಲ್ಲ ನೀವು ಸ್ಕಿಪ್ ಮಾಡ್ತೀರಾ ಅಂತ. ಸ್ಟಿಲ್ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಉಳಿದಿದೆ, ಅಲ್ಲಿ ಎತ್ತಿಟ್ಟಿರ್ತೀನಿ. ನೆಕ್ಸ್ಟ್ ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ
ಅವಲಕ್ಕಿನ ಟ್ರಾನ್ಸ್ಫರ್ ಮಾಡಿದ್ರೆ ಅವಲಕ್ಕಿನ ಆ್ಯಕ್ಚುಲಿ ಸ್ವಲ್ಪ ನೆನೆಸಿಟ್ಟಿರಬೇಕು. ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಟೈಮಲ್ಲಿ ಸ್ವಲ್ಪ ನೆನೆಸಿಟ್ರೆ ಸಾಕು, ಜಾಸ್ತಿ ನೆನೆಸೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಾವು ದಪ್ಪ ಒಂದು ಏನಂತಾರೆ ಅವಲಕ್ಕಿ ತಂದಿಲ್ಲ, ನಾವು ಮಾಮೂಲಿ ಅವಲಕ್ಕಿ ತಂದಿರೋದು. ಪೇಪರ್ ಅವಲಕ್ಕಿ ಆದರೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರಲ್ಲ, 2 ನಿಮಿಷ ನೆನೆಸಿದ್ರೆ ಸಾಕು. ನಮ್ಗೆ ಸ್ವಲ್ಪ ಕ್ವಾಲಿಟಿ ಆಗಿರೋದು. ಸೊ ಬೆಂಗಳೂರಲ್ಲೆಲ್ಲ ಪೇಪರ್ ಅವಲಕ್ಕಿ ಯೂಸ್ ಮಾಡ್ತಾರೆ, ನಮ್ಮ ಕಡೆ ನಮ್ಮ ಚಿತ್ರದುರ್ಗದಲ್ಲಿ ಪೇಪರ್ ಅವಲಕ್ಕಿ ಜಾಸ್ತಿ ಯೂಸ್ ಮಾಡಲ್ಲ. ಹೆಂಗೆ ಗೊತ್ತಾ, ನಾನು ಈ ಥರ ಒಗ್ಗರಣೆ ಹಾಕೋ ಟೈಮಲ್ಲೇ ಒಂಚೂರು ಉಪ್ಪು ಹಾಕ್ಬಿಡ್ತೀನಿ, ಸೊ ದಟ್ ಅದು ಬೇಗ ಬೇಗುತ್ತೆ, ಕಾಯೋಕ್ಕಾಗಲ್ಲ. ನಮ್ಮ ಉಪ್ಪೆಲ್ಲಿ ಇಟ್ಟಿದ್ದಾರೋ ಏನೇನೆಲ್ಲ ಇಟ್ಟಿರ್ತಾರೋ, ಒಂದು ಟೈಮಲ್ಲಿ ಇಟ್ಟಿರಲ್ಲ ಗೈಸ್. ಸಾರಿ, ಜನರಿ ಉಪ್ಪು ಎಲ್ಲಿ ಇಟ್ಟಿದ್ದಾರೆ ನಮ್ಮಮ್ಮ? ಕಡಲೆ ಬೀಜ ಹಾಕ್ತಾರೆ. ಫಸ್ಟ್ಗೆ ಹಾಕ್ಬಿಟ್ಟಿತ್ತು ಕಡಲೆ ಬೀಜ, ನೋಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಮರು ವಯಸ್ಸಾಗ್ತಾ ಬಂತು. ವೋಟ್ ಹಾಕೋ ಏಜ್ ಬಂದರೆ ವಯಸ್ಸಾಗೋಯ್ತು ಅಂತಾನೆ ಅರ್ಥ. ನಮ್ಮಮ್ಮ ಉಪ್ಪನ್ನ ಎಲ್ಲೋ ಹೊಚ್ಚಿಟ್ಟಿದ್ದಾರೆ, ಅಥವಾ ಆಚೆ ಕಡೆ ಇರ್ಬೋದು. ಗೈಸ್ ಮೀರಾ ಬಾಟ್ಲಲ್ಲಿ ಇಟ್ಟಿದ್ರು ಗೈಸ್. ನಮ್ಮಮ್ಮ ಈಗ ಇದೆ ಪ್ಯಾಕೆಟ್ ಉಪ್ಪು ತಗೋಬೇಕು. ಮುಗಿಸ್ಕೊಂಡೆ. ಇದು ಎಲೆಕ್ಷನ್ ಡ್ಯೂಟಿ, ಪದೇ ಪದೇ ಫೋನ್ ಮಾಡಬೇಡ ಅಂತ ಇದೆ ಗೈಸ್. ಫೋನ್ ಮಾಡೋದು ಈಗ ನಾವು ಉಪ್ಪು ಹಾಕುವ. ನಂಗೆ ಗೊತ್ತು ಇದೆಲ್ಲ ನಿಮ್ಗೆ ಬೋರ್ ಆಗುತ್ತೆ ಅಂತ, ಬೋರ್ ಆಗ್ತಿದ್ದಿರೋ ಥರ ನಿಮ್ಮನ್ನು ಮಾತಾಡಿಸ್ತಾ ಇರ್ತೀನಿ. ಆರೆಲ್ಸ್ ಇದು ಬೇಡವಾ ಈ ಸೆಗ್ಮೆಂಟು ಬೆಟರ್ ಬೇಡ ಅನಿಸುತ್ತೆ. ಇನ್ನೊಂದು ಸಲ ಹೇಳ್ತೀನಿ ಗೈಸ್, ಎಲ್ಲರೂ ಹೋಗಿ ಓಟ್ ಮಾಡಿ, ಓಕೆನಾ? ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಗೈಸ್. ಸಾರಿ ಜನರಿ, ನನ್ನ ಪ್ರೀತಿಯ ಜನರಿ. ಈ ಶಾರ್ಟ್ಸು ಅಲ್ಲಿ ಇಲ್ಲಿ ಪಕ್ಕ ಕಾಮಿಡಿ ಟೈಪಲ್ಲೇ ಉಟ್ಕೊತಾವ್ರೆ. ನನಗೆ ಅಷ್ಟು ಕಾಮಿಡಿ ಮಾಡೋಕ್ಕೆಲ್ಲ ಬರೋಲ್ಲ, ಅವ್ರಿಗೆ ಕಾಮಿಡಿನ ತಗೊಂಡು ಮಾಡೋಣ. ಏನಂತೀರ ಜನರೇ? ಓಕೆ, ನಾನು ಅವಲಕ್ಕಿ ಮಾಡೋದನ್ನ ಸಿಗ್ತೀನಿ. ಅವಲಕ್ಕಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು. ಇದು ಫುಲ್ ಚಿತ್ರಾರ್ಥ ಆಗೋಗ್ಬಿಟ್ಟಿದೆ. ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಬಿಟ್ಟಿದ್ದೀನಿ, ಚಿತ್ರಾರ್ಥ ಆಗ್ಬಿಟ್ಟಿದೆ. ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ, ನೀನನ್ನು ಬಡನ್ನೂರೇ ನನಗೆ ಜಂಬ, ಜೋಪಾನ ಮಾಡುವನು ತುಂಬ ತುಂಬ, ನೀಡು ಪ್ರೀತಿ ಸಾಲ ಇನ್ನೇನೋ ಬೇಡ ಎಷ್ಟೇ ಬೇಡಿಕೆ, ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ, ನಿನಗಂತಲೇ ಹುಟ್ಟಿದವ ನಾನೇ ಒಬ್ಬ. ಅದಕ್ಕೆ ಯಾವತ್ತಿದ್ರೂ ಪೇರೆಂಟ್ಸ್ ಗೈಡೆನ್ಸಲ್ಲಿ ಮಾಡಿ. ನಿಜವಾಗ್ಲೂ ಇದು ಚಿತ್ರಾನ್ನ ಆಗೋಗ್ಬಿಟ್ಟೈತೆ ಫುಲ್ ನುಣ್ಣಗೆ. ಜನರಿ ವಾಕಿದೆ ಜನರಿ. ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋಣ ಅಷ್ಟೆ. ಟೇಸ್ಟ್ ಇಸ್ ಇಂಪಾರ್ಟೆಂಟ್ ಅಲ್ಲ ಗೈಸ್? ಇದು ನನ್ನ ಫ್ರೆಂಡ್ ರಾಣಿ ಅಂತ. ರಾಣಿಗೆ ನೀರು ಹಾಕುವ ಸಮಯ. ಬನ್ನಿ, ಕಸ ಇದೆ ಗೈಸ್, ಅದೆಲ್ಲ ನೋಡ್ಬಾರ್ದು. ಎಲ್ಲ ಸಾಗುವ ನೋಡಿ, ಇಷ್ಟಂತೆ, ಬಟ್ ಅಷ್ಟೊಂದು ಹಾಕಲ್ಲ ಅವಳಿಗೆ. ರಾಣಿಮಾ ನೋಡಿ, ಇಲ್ಲೊಂದು ಬಟ್ಲು ಇಟ್ಬಿಡ್ತೀವಿ, ಅದಕ್ಕೆ ನೀರು ಹಾಕ್ಬಿಟ್ರೆ ಅವಳು ಬಂದು ಕುಡ್ಕೊಂಬಿಡ್ತಾಳೆ. ತೂತಾಗಿದ್ಯಾ? ಏಯ್, ಈಗ ನೀರು ಬೇಡ. ಈ ಬೇಸಿಗೆಗಾಲದಲ್ಲಿ ನಮಗೇನೆ ನೀರಿರಲ್ಲ,
ಸೊ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿಡಿ ಗೈಸ್. ನಾವು ನಮ್ಮ ರಾಣಿಗೆ ಇಡ್ತೀವಿ. ಅವಳು ಬರ್ತಾಳೆ, ಕುಡಿದು ಹೋಗ್ತಾಳೆ. ಇನ್ ಕೇಸ್ ಯಾರು ಅವಳು ಕುಡಿಯೋದು ಕಾಣಿಸಿದ್ರೆ ಐ ಶೋ ಯು. ಈ ಬ್ಲಾಗ್ನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಓಕೆ ಬಾಯ್ ಎಲ್ಲರೂ. ಓಟ್ ಹಾಕಿ ಟಾಟಾ.